ಮೈಸೂರು ಪಾಕು ಮಾಡುವ ವಿಧಾನ. ಮೈಸೂರು ಪಾಕು ಮಾಡಲು ಈ ಲೋಟದಿಂದ ಒಂದು ಹಸಿ ಕಡಲೆ ಹಿಟ್ಟು ಹಾಕಿರುತ್ತೇನೆ. ಅದನ್ನು ನಾವು ಸ್ವಲ್ಪ ಎಣ್ಣೆಯಿಂದ ಮಾಡಬಹುದು, ತುಪ್ಪದಿಂದಾದರೂ ಮಾಡಬಹುದು. ಎಣ್ಣೆ ಇದರಿಂದ ಒಂದು 1/4 ಲೋಟ ಆದಷ್ಟು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಸ್ವಲ್ಪ ಹೀಗೆ ನೀರಾಗಿ ಇದ್ದರೆ, ಅಂದರೆ ನೀರು ಹಾಕುವುದಲ್ಲ, ಎಣ್ಣೆಯಲ್ಲೇ ಈ ರೀತಿ ಇರಬೇಕು. ಈ ರೀತಿ ಇದ್ದಿದ್ದನ್ನು ಇಳಿಸಿ ನಂತರ 1 ಲೋಟ 1/4 ಲೋಟ ಸಕ್ಕರೆ ಹಾಕಬೇಕು. ಹಾಕಿ 1/4 ಲೋಟ ನೀರು ಹಾಕಿ ಪಾಕ ಮಾಡಿಕೊಳ್ಳಬೇಕು. ಈ ಪಾಕ ಮಾಡುವುದು ಎಳೆ ಪಾಕಕ್ಕನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಈ ಪಾಕದಲ್ಲಿ ಅಂದರೆ ಈ ಪಾಕಕ್ಕೆ ನಾವು ಈಗಾಗಲೇ ಎಣ್ಣೆಯಲ್ಲಿ ಕಲಸಿಟ್ಟುಕೊಂಡ ಹಿಟ್ಟನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಸುತ್ತಾ ಬರಬೇಕು. ಕೈ ಬಿಡದಿರೆ, ಗಂಟು ಆಗದಿರೆ ನಾವು ಜರಡಿ ಹಿಡಿದಿಟ್ಟುಕೊಂಡಿರಬೇಕು. ನಂತರ ಈ ರೀತಿ 1.5 ಎಣ್ಣೆ ಈ ಲೋಟದಿಂದ ಹಾಕಬೇಕು. ಈ ಎಣ್ಣೆಯನ್ನು ಚೆನ್ನಾಗಿ ಕಾಸಿಕೊಂಡು ಅದು ಹಿಟ್ಟು ತಿರುವುತ್ತಾ ಗಟ್ಟಿ ಆಗುತ್ತಾ ಬರ್ತದಲ್ಲ, ಆಗ ನಾವು ಆ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಅದನ್ನು ನಾವು ತಿರುಗಿಸುತ್ತಾ ಇರಬೇಕು. ಈಗ ಇದು ಮೈಸೂರು ಪಾಕು ರೆಡಿ ಆಗುತ್ತಾ ಬರುತ್ತಿದೆ, ಏಕೆಂದರೆ ಎಣ್ಣೆ ಬಿಡುತ್ತಾ ಇದೆ. ಈ ಎಣ್ಣೆ ಬಿಡಲು ಇನ್ನು 1 ನಿಮಿಷ ಅಥವಾ 1.5 ನಿಮಿಷ ಇಟ್ಟು ತೆಗೆದು ಈ ಪ್ಲೇಟಿಗೆ ಹಾಕಬೇಕು. ಆದ ನಂತರ ಈ ರೀತಿ ಎಣ್ಣೆ ಹಚ್ಚಿದ ತಟ್ಟೆಗೆ ಅಥವಾ ತುಪ್ಪ ಹಚ್ಚಿದ ತಟ್ಟೆಗೆ ನಾವು ಹಾಕಬೇಕು. ಹಾಕಿ ಅದನ್ನು ಈ ರೀತಿ ಎಲ್ಲ ತಟ್ಟಿ ಬಿಡಬೇಕು. ತಟ್ಟಿ ನಂತರ ಇದನ್ನು ನಾವು ಯಾವ ಆಕಾರಕ್ಕಾದರೂ ಕಟ್ ಮಾಡಿಕೊಳ್ಳಬಹುದು. ಕಟ್ ಮಾಡಿಕೊಂಡರೆ 10 ನಿಮಿಷ ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿದರೆ ಮೈಸೂರು ಪಾಕು ರೆಡಿ ಆಗುತ್ತದೆ. ಇದನ್ನು ಕಟ್ ಮಾಡಿ ತೋರಿಸುತ್ತೇನೆ. ಮೈಸೂರು ಪಾಕ ಈ ರೀತಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ಅನುಕೂಲ ಆಗುತ್ತದೆ.